ಟೊಮೆಟೊ ಬಾತ್ ಕೇಳಿದ್ದೀವಿ. ಇವತ್ತು ಟೊಮೆಟೊ ಪಲಾವ್ ಮಾಡೋಣ. ಈರುಳ್ಳಿ ಚಟ್ನಿ ಜೊತೆಗೆ ಟೊಮೆಟೊ ಪಲಾವ್. ಅದಕ್ಕೆ ಎಣ್ಣೆ ಎಷ್ಟು ಹಾಕಬೇಕು? ಒಂದು 400 ಗ್ರಾಮ್ ಈರುಳ್ಳಿ ಹೆಚ್ಚಿಟ್ಟಿರೋದು ಈ ಥರ ಹೆಚ್ಕೊಂಡಿದ್ದೀವಿ. ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನಾವು ಇಲ್ಲಿ ನೆನೆಸಿಟ್ಕೊಂಡವಲ್ಲ ಚಕ್ಕೆ ಎಲ್ಲ, ಅದನ್ನು ನೆನೆಸಿರೋದನ್ನು ಇಲ್ಲೇ ಹಾಕಿ ಬಿಡುವ. 2 ಸ್ಪೂನ್ ಬೆಳ್ಳುಳ್ಳಿ ಹಾಕಿದ್ದೀನಿ, 2 ಸ್ಪೂನ್ ಶುಂಠಿ ಹಾಕಿದೆ. ಅದೇ 400 ಗ್ರಾಮ್ ಟೊಮೆಟೊ ತೊಗೊಂಡಿದ್ದೀನಿ. ಆ ಟೊಮೆಟೊನ ಇಲ್ಲಿ ಹಾಕ್ಕೋಬೇಕು. ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಇದೇ ಬೌಲಲ್ಲಿ 1ಕ್ಕೆ 1 ನೀರು ಕೊಟ್ಕೊಳ್ಳೋಣ. 100 ಗ್ರಾಮ್ನಷ್ಟು ಬಟಾಣಿ, ಹಸಿ ಬಟಾಣಿ, 100 ಗ್ರಾಮ್ ಹಸಿ ಬಟಾಣಿ ಹಾಕಿದ್ದೀನಿ. 100 ಗ್ರಾಮು ಕಾರ್ನ್, ಸ್ವೀಟ್ ಕಾರ್ನ್, ಅದನ್ನು ಹಾಕ್ತಿದ್ದೀನಿ. ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು 1000 ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಎಂದಿನಂತೆ ನಾವು ಇವತ್ತು ತಮ್ಮ ಮುಂದೆ ಬಂದು ಒಂದು ರೈಸ್ ಐಟಮ್ ತೋರಿಸೋಣ ಅಂತ. ಏನಪ್ಪ ಅದು ರೈಸ್ ಐಟಮ್ಮು? ಟೊಮೆಟೊ ಬಾತ್ ಕೇಳಿದ್ದೀವಿ. ಇವತ್ತು ಟೊಮೆಟೊ ಪಲಾವ್ ಮಾಡೋಣ ಅಂತ. ಟೊಮೆಟೊ ಪಲಾವ್ ಪ್ಯೂರ್ ಬಾಸ್ಮತಿ ರೈಸಲ್ಲಿ ಮಾಡೋವಂಥದ್ದು, ಲಾಂಗ್ ಗ್ರೈನ್ ಬಾಸ್ಮತಿ ರೈಸಲ್ಲಿ ಮಾಡೋವಂಥದ್ದು. ಮಾಡಿ ತೋರಿಸ್ತೀನಿ. ನಾನು ಹೇಳ್ದಾಗೆ ಮಾಡಿ ಹಾಗೆ ಬರುತ್ತೆ. ಶುರು ಮಾಡೋಣ. ಟೊಮೆಟೊ ಪಲಾವ್ ಒಲೆ ಹಚ್ಚಿದ್ದೀನಿ. ಇದಕ್ಕೆ ಮೆಜರ್ಮೆಂಟ್ ಲೆಕ್ಕದಲ್ಲೇ ಹೋಗ್ಬೋಣ. ಏನು, ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ. 1 kg ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಎಷ್ಟು ಹಾಕಬೇಕು? ಕೆಲವರು ಎಣ್ಣೆ ಜಾಸ್ತಿ ಆಗೋಯ್ತು ಪಲಾವ್ಗೆ ಅಂತಾರೆ. ಯಾಕೆ ಅಂದರೆ ಮೆಜರ್ಮೆಂಟ್ ಸರಿ ಇಲ್ಲದೆ ಹಾಕಿರ್ತಾರೆ. ಅದೇನಾಗುತ್ತೆ, ಎಣ್ಣೆ ಜಾಸ್ತಿ ಆಗ್ಬಿಡುತ್ತೆ. ಕೆಲವು ಸಾರಿ ನಾವು ಹಾಕೋ ಬೇರೆ ಬೇರೆ ಐಟಮ್ಗಳಲ್ಲೂ ಎಣ್ಣೆ ಇರುತ್ತೆ. ಆವಾಗ ಕೂಡ ಎಣ್ಣೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಕರೆಕ್ಟ್ ಮೆಜರು 200 ml ಎಣ್ಣೆ ತೊಗೊಂಡಿದ್ದೀನಿ. 200 ml ಎಣ್ಣೆ ಹಾಕೋಣ. 200 ml ಎಣ್ಣೆ ಹಾಕಿದ್ರೆ 1 kg ಅಕ್ಕಿಗೆ ಒಂದು ಚೂರು ಜಾಸ್ತಿ ಆಗಲ್ಲ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಎಣ್ಣೆ ಕಾಯ್ತಾ ಇದೆ. ಅದಕ್ಕೆ ನಾವು ಬೇರೆ ಮಸಾಲೆಗಳೇನೇನು ಹಾಕ್ಕೋಬೇಕು ನೋಡಿ. ಒಂದು 4 ಇಂಚು ಚಕ್ಕೆ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6-7 ಅನಾನಸ್ ಹೂವು, ಒಂದು 10-15 ಲವಂಗ, ಒಂದು 10 ಮರಾಠ ಮೊಗ್ಗು, ಒಂದೇ ಒಂದು ಜಾಪತ್ರೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ನೀರಲ್ಲಿ ಹಾಕಿ ನೆನೆಸಿಟ್ಕೋಬೇಕು. ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ. ನೀರಲ್ಲಿ 1 ಸಾರಿ ತೊಳೆದು ಹಾಕಿದ್ರೂ ಆಯಿತು. ನೋಡಿ, ಇದನ್ನು ಹೀಗೆ ಪುಡಿ ಮಾಡಿ ಎಲ್ಲನೂ ನೀರಿಗೆ ಹಾಕ್ಕೊಂಡೆ. ನೀರಿಗೆ ಹಾಕಿದ್ರೆ ಏನಾಗುತ್ತೆ, ಅದರದ್ದೆಲ್ಲ ನೆನೆಯುತ್ತಲ್ವ, ಅದು ನೆಂದಾಗ ಭಾಳ ಚೆನ್ನಾಗಿ ವಾಸನೆ ಕೊಡುತ್ತೆ, ಘಮ ಕೊಡುತ್ತೆ. ಎಣ್ಣೆ ಕಾದಿದೆ ಎಣ್ಣೆ. ನೀವು ಸಾಸಿವೆ ಬೇಕಾದರೂ ಹಾಕ್ಕೋಬೋದು, ಜೀರಿಗೆ ಬೇಕಾದರೂ ಹಾಕ್ಕೋಬೋದು. ಇವತ್ತು ಟೊಮೆಟೊ ಪಲಾವ್ ಮಾಡ್ತಾ ಇರೋದ್ರಿಂದ ಸಾಸಿವೆ ಸ್ಕಿಪ್ ಮಾಡಿದ್ದೀನಿ. ಜೀರಿಗೆ ಹಾಕ್ಕೊಳ್ಳೋಣ. ಎಷ್ಟು? ಒಂದೇ 1 ಸ್ಪೂನು ಜೀರಿಗೆ ಹಾಗೆ ಹಾಕಿದೆ. ಒಂದು 400 ಗ್ರಾಮ್ ಈರುಳ್ಳಿ ಹೆಚ್ಚಿಟ್ಟಿರೋದು ಈ ಥರ ಹೆಚ್ಕೊಂಡಿದ್ದೀವಿ. ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಪೂರ್ತಿ 400 ಗ್ರಾಮ್ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಯಾವುದೇ ರೈಸ್ ಐಟಮ್ಗಾಗಲಿ, ಪಲಾವು ಇಲ್ಲ ಈ ಥರ ಎಲ್ಲ ಏನು ಮಾಡ್ತೀವಿ, ಇದಕ್ಕೆಲ್ಲ ಈರುಳ್ಳಿ ಚೆನ್ನಾಗಿ ಬಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಈ ಥರ ನೋಡ್ತಿದ್ದೀರಾ, ಫ್ರೈ ಆಗ್ತಾ ಇದೆ. ಆಗಲಿ. ಇದು ಫ್ರೈ ಆಗುವಾಗ ನಾವು ಇಲ್ಲಿ ನೆನೆಸಿಟ್ಕೊಂಡವಲ್ಲ ಚಕ್ಕೆ ಎಲ್ಲ, ಅದನ್ನು ನೆನೆಸಿರೋದನ್ನು ಇಲ್ಲೇ ಹಾಕಿ ಬಿಡುವ. ನೋಡಿ, ಚೆನ್ನಾಗಿ ಈರುಳ್ಳಿ ಫ್ರೈ ಆಯಿತು. ಈಗ
ಶುಂಠಿ, ಬೆಳ್ಳುಳ್ಳಿ ಮೊದಲಿಗೆ ಹಾಕುವ 1 kg, ಆಗಲೇ ಹೇಳಿದೆ 1 kg ಅಕ್ಕಿ ತೊಗೊಂಡಿದ್ದೀನಿ ಅಂತ, ಅದಕ್ಕೆ 2 ಸ್ಪೂನ್ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಯಿತು. ಈಗ ಎಷ್ಟು ಪ್ರಮಾಣದಲ್ಲಿ ಬೆಳ್ಳುಳ್ಳಿಯನ್ನು ತೊಗೊಂಡ್ವಿ ಅದೇ ಪ್ರಮಾಣದಲ್ಲಿ ಶುಂಠಿ 2 ಸ್ಪೂನ್ ಶುಂಠಿ ಹಾಕಿದೆ. ಅದನ್ನು ಕೂಡ ನೀಟಾಗಿ ಹೀಗೆ ಬಾಡಿಸ್ಕೊಳ್ಳೋಣ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಈ ಟೊಮೆಟೊ ಪಲಾವ್ ಏನಿದೆ ಇದೊಂಚೂರು ಖಾರ ಇದ್ದರೆ ಒಳ್ಳೆಯದು, ಚೆಂದ ತಿನ್ಲಿಕ್ಕೆ, ಆಯಿತಾ. ಅದಕ್ಕೆ 5 ಹಸಿಮೆಣಸಿಕಾಯಿನ ಸೀಳಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಹಾಕ್ತಿದ್ದೀನಿ. ಇದನ್ನು ಹೀಗೆ ಒಂದೊಂದು ಐಟಮ್ ಹಾಕಿದಾಗಲೂ ಒಂದೊಂದು ಸಾರಿ ತಿರುಗಿಸ್ಕೊಂಬಿಟ್ರೆ ಒಳ್ಳೆಯದು. ಈಗ ಪುದೀನ ಸೊಪ್ಪು ಈ ಹಂತದಲ್ಲಿ ಹಾಕ್ಕೋತೀವಿ. ಕೆಲವರು ಪುದೀನ ಸೊಪ್ಪನ್ನ ಕಾದಿರೋ ಎಣ್ಣೆಗೆ ಹಾಕ್ಬಿಡ್ತಾರೆ. ಅದೇನಾಗುತ್ತೆ, ಎಲ್ಲ ಒಂಥರ ಸುಟ್ಟೋದಂಗೆ ಆಗುತ್ತೆ. ಪುದೀನ ಸೊಪ್ಪು ಯಾವತ್ತೂ ಹೀಗೆ ಹಾಕಬೇಕು, ಈ ಹಂತದಲ್ಲಿ ಹಾಕಬೇಕು. ಪುದೀನ ಸೊಪ್ಪು ಹಾಕಿದ್ಮೇಲೆ ಅದೇ 400 ಗ್ರಾಮ್ ಟೊಮೆಟೊ ತೊಗೊಂಡಿದ್ದೀನಿ, ಆ ಟೊಮೆಟೊನ ಇಲ್ಲಿ ಹಾಕ್ಕೋಬೇಕು. ಈಗ ಚೆನ್ನಾಗಿ ಹೊಂದಿಸ್ಕೊಳ್ಳೋಣ. ಟೊಮೆಟೊ ಕೂಡ ಅದ್ರ ಜೊತೆನೇ ಫ್ರೈ ಆಗಲಿ. ಟೊಮೆಟೊನು ಚೆನ್ನಾಗಿ ಫ್ರೈ ಆದರೆ ತುಂಬ ಒಳ್ಳೆಯದು. ನೋಡಿ, ಇದಕ್ಕೆ 100 ಗ್ರಾಮ್ನಷ್ಟು ಬಟಾಣಿ, ಹಸಿ ಬಟಾಣಿ 100 ಗ್ರಾಮ್ ಹಸಿ ಬಟಾಣಿ ಹಾಕಿದ್ದೀನಿ. 100 ಗ್ರಾಮು ಕಾರ್ನ್, ಸ್ವೀಟ್ ಕಾರ್ನ್, ಅದನ್ನು ಹಾಕ್ತಿದ್ದೀನಿ. ಬಾಡ್ತಾಯಿದೆ. ಇವಾಗ 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಚಿಲ್ಲಿ ಪೌಡ್ರ್, 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ಕಿಚನ್ ಕಿಂಗ್ 1 ಸ್ಪೂನ್ ಹಾಕ್ಕೊಂಡೆ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿದು ರುಬ್ಬಿಟ್ಕೊಂಡಿದ್ದೆ ನೈಸಾಗಿ, ಅದನ್ನು ಇಲ್ಲೇ ಹಾಕೋಣ. ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಬೇಕಾದರೆ ನೀವು ಇಲ್ಲಿಗೆ ಗೋಡಂಬಿ ಕೂಡ ಹಾಕ್ಕೋಬೋದು. ಈ ಬೌಲ್ ತುಂಬ 1 kg ಅಕ್ಕಿ ಹಿಡಿಯುತ್ತಿದ್ದು. ಈ ಬೌಲ್ ತುಂಬ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಇದೇ ಬೌಲಲ್ಲಿ 1ಕ್ಕೆ 1/4 ನೀರು ಕೊಟ್ಕೊಳ್ಳೋಣ. 1ಕ್ಕೆ 1/4, ಜಾಸ್ತಿ ಬೇಡ, ಸ್ವಲ್ಪ ಉದುರಾಗಿರಲಿ ಅಲ್ವಾ. ಅದಕ್ಕೆ 1 ಬೌಲ್ ಅಕ್ಕಿಗೆ 1/4 ನೀರು ಹಾಕಿ ಉಪ್ಪು ಹಾಕೋಣ. ಈಗ 1 kg ಅಕ್ಕಿಗೆ 1 ಹಿಡಿ ಉಪ್ಪು. ನೋಡಿ, ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಒಂದಷ್ಟು ಹಾಕೋಣ. ನೀರು ಕುದ್ಮೇಲೆ ಅಕ್ಕಿ ಹಾಕೋದು. ಅಕ್ಕಿ ಹಾಕಿದ್ಮೇಲೆ 2 ವಿಜಿಲ್ ಹೊಡೆಸಿದ್ರೆ ಆಮೇಲೆ ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗುತ್ತೆ ಟೊಮೆಟೊ ಪಲಾವ್. ಕುದೀತಿದೆ ನೀರು. ಈಗ ಅಕ್ಕಿ ಹಾಕ್ಬೋಣ. ಅಕ್ಕಿ ಹಾಕಿ ನೋಡಿ, ಪೂರ್ತಿ ಬಾಸ್ಮತಿ ರೈಸು, ಲಾಂಗ್ ಗ್ರೈನ್ ರೈಸ್. ಪಲಾವ್ ಅಲ್ವಾ, ಮಾಮೂಲಿ ಟೊಮೆಟೊ ಬಾತ್ ಆದರೆ ಮಾಮೂಲಿ ಅಕ್ಕಿ, ಊಟದಕ್ಕೆ ಹಾಕ್ಕೋಬೇಕು. ಈ ಪಲಾವ್ ಅಂತ ಅಂದಮೇಲೆ ಅದಕ್ಕೆ ಬಾಸ್ಮತಿ ಅಕ್ಕಿನೇ ಹಾಕಿ, ಆವಾಗಲೇ ಆ ಹೆಸರಿಗೆ ಒಂದು ಬೆಲೆ. ಇಲ್ಲ ಜೀರಾ ಸಾಂಬಾರು ರೈಸ್ ಹಾಕಿ. ಅಕ್ಕಿ ಹಾಕಿದ್ದೀನಿ. 1 ಕುದಿ ಬಂದ ತಕ್ಷಣ ಮುಚ್ಚಳ ಹಾಕಿಟ್ಟು 2 ವಿಜಿಲ್ ಹೊಡೆಸ್ಕೊಳ್ಳೋಣ. ಸ್ನೇಹಿತರೆ, ಕುದಿ ಬಂದಿದೆ ನೋಡ್ತಿದ್ದೀರಾ. ಈಗ ಒಂದು ಸಾರಿ ಮೊಗಚ್ಬಿಟ್ಟು ಮುಚ್ಚಳ ಹಾಕಿಟ್ಕೊಳ್ಳೋಣ. ಈಗ ಸ್ನೇಹಿತರೆ, ಟೊಮೆಟೊ ಪಲಾವ್ 2 ವಿಜಿಲ್ ಆಯಿತು. ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಅಷ್ಟರೊಳಗಡೆ ಇದ್ರ ಜೊತೆಗೆ ನಂಚ್ಕೊಳ್ಳೋಕೆ ಒಂದು ಒಳ್ಳೆ ಚಟ್ನಿ ಬೇಕಲ್ವಾ. ಆ ಚಟ್ನಿ ಒಂದು ಮಾಡಿಬಿಡೋಣ. ನೋಡಿ, 1 ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 kg ಮಾಡಿರೋದ್ರಿಂದ 1 ತೆಂಗಿನಕಾಯಿ ಚಟ್ನಿ ಬೇಕು. 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗಟ್ಟಿ ಬರಲಿಕ್ಕೆ 4-5 ಗೋಡಂಬಿ, ಚೂರು ಹುಣಸೆಹಣ್ಣು, ಉಪ್ಪು. ಚಟ್ನಿ ಆದಮೇಲೆ ಚಟ್ನಿಗೆ ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡಿಬಿಟ್ರೆ ನೈಸ್ಗೆ ಹೆಚ್ಚಿರೋದು ಭಾತ್ ಜೊತೆಗೆ ಹೆಂಗಿರುತ್ತೆ ಗೊತ್ತಾ, ಭಾಳ ಚೆನ್ನಾಗಿರುತ್ತೆ. ಟೊಮೆಟೊ ಪಲಾವ್ಗೆ ಚಟ್ನಿ ರೆಡಿ. ನೋಡಿ, ಚಟ್ನಿ ಮಾಡಿದ್ವಲ್ಲ, ಆ ಚಟ್ನಿಗೆ ಈ ಥರ ನೈಸಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮಿಕ್ಸ್ ಮಾಡಿಬಿಟ್ಟು, ಯಾವುದಕ್ಕೆ ಟೊಮ್ಯಾಟೊ ಪಲಾವ್ಗೆ ಈ ಥರ ಒಂದು ಚಟ್ನಿ ಮಾಡ್ಕೊಂಡು ನೋಡಿ, ಭಾಳ ಅದ್ಭುತವಾಗಿರುತ್ತೆ.
ಕುಕ್ಕರ್ ತಣ್ಣಗಾಗಿದೆ. ಚಟ್ನಿಯನ್ನು ಸೈಡ್ಗಿಟ್ಟು ಕುಕ್ಕರ್ ಮುಚ್ಚಳ ತೆಗೆದುಬಿಡೋಣ. ತೆಗಿತಾ ಇದ್ದೀನಿ ನೋಡಿ. ನಿಮ್ಮ ಧೈರ್ಯವೇ ನಮ್ಮ ಧೈರ್ಯ. ಫಸ್ಟು ನಿಮಗೆ ತೋರಿಸಿದ್ದೀನಿ. ಆಹಾ ನೋಡಿ, ಒಳ್ಳೆ ಅಕ್ಕಿ ಆಯ್ಕೆ ಮಾಡಿಕೊಂಡಾಗ ನಾವು ಈ ಥರ ಒಂದು ರಿಸಲ್ಟ್ ಬರುತ್ತೆ ನೋಡಿ. ಇದನ್ನು ಈಗ ರುಚಿ ನೋಡುವ ಸಮಯ. ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಕುಕ್ಕರಿಂದ ತೆಗೆದ್ವಿ. ಈಗ ರುಚಿ ನೋಡಬೇಕಾದಂಥ ಸಮಯ ನೋಡಿ. ಈರುಳ್ಳಿ ಚಟ್ನಿ ಜೊತೆಗೆ ಟೊಮ್ಯಾಟೊ ಪಲಾವ್ ಹೇಗೆ ಬಂದಿದೆ ನೋಡುವ ಭಗವಂತ. ಅದ್ಭುತವಾಗಿದೆ, ಭಾಳ ಚೆನ್ನಾಗಿ ಬಂದಿದೆ. ಕರೆಕ್ಟ್ ಎಲ್ಲ ನಾವೇನು ಮೆಜರ್ಮೆಂಟು ನಾನು ತೋರಿಸ್ದೆ, ನಿಮಗೆ ಗೊತ್ತಿಲ್ದಂಗೆ ಏನೂ ಹಾಕಿಲ್ಲ, ಅಷ್ಟೇ ಮೆಜರ್ಮೆಂಟ್ ಪಕ್ಕಾ ಇದೆ. ಹೇಗಿದೆ ಗೊತ್ತಾ? ಒಳ್ಳೆ ಘಮ, ಒಳ್ಳೆ ರುಚಿ, ಅದ್ರ ಜೊತೆ ಈರುಳ್ಳಿ ಚಟ್ನಿ ಬೇರೆ. ಸೂಪರಾಗಿದೆ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಖಾದ್ಯದೊಂದಿಗೆ ನಿಮ್ಮೆದುರುಗಡೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.